ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ VST ಸ್ಟಿಚಿಗೆ ನಿಮ್ಮನ್ನ ಎಲ್ಲರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಚೆನ್ನಾಗಿ ಕಟೋರಿ ಬ್ಲೌಸ್ ಹೇಗೆ ಮಾಡಬೇಕನ್ನು ಕಲಿಯೋಣ. ವಿಡಿಯೋನ ಸ್ಕಿಪ್ ಮಾಡಲ್ದೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ಇದೇ ನಮ್ಮದು ಮೆಷರ್ಮೆಂಟ್. ಈಗ ಮೆಷರ್ಮೆಂಟ್ ಹೆಂಗೆ ತೆಗಿಬೇಕಂತೂ ನೋಡೋಣ. ಮೆಷರ್ಮೆಂಟ್ ಯಾವತ್ತೂ ಕರೆಕ್ಟಾಗಿ ತೆಗಿಬೇಕು, ಆವಾಗೇ ನಿಮ್ಮ ಬ್ಲೌಸ್ ಬಾಡಿಲೇ ಫಿಟ್ಟಾಗಿ ಕುಂಡಿರ್ತೈತಿ. ಈಗ ಮೆಷರಿಂಗ್ ಟೇಪ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ಸೊ ಇದು ನಿಮ್ಮದು ಲೋವರ್ ಚೆಸ್ಟ್, ಇಲ್ಲಿಂದ ಮತ್ತು ತಳಗೆ ಬನ್ನಿ. ಇದು ನಿಮ್ಮದು ಫ್ರಂಟ್ ಫುಲ್ ಲೆಂತ್. ಹಾಗೆ ಟೇಪ್ನ ಶೋಲ್ಡರ್ನಲ್ಲಿಟ್ಟು ಹಾಗೆ ತಳಗೆ ಬನ್ನಿ. ಇದು ನಿಮ್ಮದು ಬ್ಯಾಕ್ ಫುಲ್ ಲೆಂತ್. ಬ್ಯಾಕ್ ಫುಲ್ ಲೆಂತ್ ಯಾವತ್ತು ಫ್ರಂಟ್ ಫುಲ್ ಲೆಂತಿಂದ ಕಮ್ಮಿ ಆಗೇ ಇರ್ತೈತಿ. ಈಗ ಫುಲ್ ಶೋಲ್ಡರ್ ಮೆಷರ್ ಮಾಡೋಣ. ಅದಕ್ಕೆ ನಿಮ್ಮದು ಟೇಪ್ ಇಲ್ಲಿಂದ ಇಲ್ಲಿ ಮಟ್ಟ ಮೆಷರ್ ಮಾಡಿ. ಇದು ಬ್ಯಾಕ್ ಸೈಡಿಂದ ಮೆಷರ್ ಮಾಡಬೇಕು, ಫ್ರಂಟ್ ಸೈಡಿಂದ ಮೆಷರ್ ಮಾಡಬಾರ್ದು. ಮತ್ತು ನಿಮ್ಮದು ಟೇಪ್ ಶೋಲ್ಡರ್ನಲ್ಲಿ ಇಟ್ಟು ಈ ಪಾಯಿಂಟಿಂದ ಈ ಪಾಯಿಂಟ್ ಮಟ್ಟ ಮೆಷರ್ ಮಾಡಿ. ಇದು ನಿಮ್ಮದು ರೆಡಿ ಶೋಲ್ಡರ್, ಅಂದರೆ ಎಷ್ಟು ಬಟ್ಟೆ ನಿಮ್ಮ ಶೋಲ್ಡರ್ ಮ್ಯಾಗೂ ಕಾಣಿಸ್ಬೇಕಂತು. ಈಗ ಟೇಪನ್ನ ಮಿಡಲ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ನಿಮ್ಮದು ಫ್ರಂಟ್ ನೆಕ್ ಡೀಪ್ ಎಷ್ಟು ಬೇಕಂತೂ ಮಾರ್ಕ್ ಮಾಡಿ. ಮತ್ತೆ ಟೇಪ್ನ ಮಿಡಲ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ಇದು ನಮ್ಮದು ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟ್. ಈಗ ಈ ಪಾಯಿಂಟಿಂದ ಈ ಪಾಯಿಂಟ್ ಮಟ್ಟ ಮೆಷರ್ ಮಾಡೋಣ. ಇದು ನಿಮ್ಮದು ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್. ಈಗ ಚೆಸ್ಟ್ ಮೆಷರ್ ಮಾಡೋಣ. ಅದಕ್ಕೂ ನಿಮ್ಮ ಟೇಪ್ನ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಲ್ಲಿ ತಂದು ಮೆಷರ್ ಮಾಡಿ. ಈಗ ವೇಸ್ಟ್ ಮೆಷರ್ ಮಾಡೋಣ. ಅದಕ್ಕೆ ಮತ್ತೆ ನಿಮ್ಮ ಟೇಪ್ನ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಲ್ಲಿ ತಂದು ಮೆಷರ್ ಮಾಡಿ. ಫ್ರಂಟ್ ಫುಲ್ ಲೆಂತ್ ಎಲ್ಲಿ ಮುಗಿತಾ ಇದೆ ಅಲ್ವಾ, ಅಲ್ಲಿಂದನೇ ವೇಸ್ಟ್ ಮೆಷರ್ ಮಾಡಬೇಕು. ಈಗ ಸ್ಲೀವ್ ಲೆಂತ್ ಮೆಷರ್ ಮಾಡೋಣ. ಅದಕ್ಕೆ ಟೇಪ್ನು ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ತೊಗೊಂಡು ಬನ್ನಿ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಲ್ಲಿ ಮಾರ್ಕ್ ಮಾಡಿ ಒಂದು ರೌಂಡ್ ಮೆಷರ್ಮೆಂಟ್ ತೊಗೋಣ, ಬೈಸೆಪ್ಸ್ ರೌಂಡ್. ಈಗ ನಮ್ಮದು ಮೆಷರ್ಮೆಂಟ್ ರೆಡಿಯಾಗಿದೆ. ಇದನ್ನು ನೀವು ಡ್ರಾಫ್ಟಿಂಗ್ ಪೇಪರ್ನಲ್ಲಿ ಮಾರ್ಕ್ ಮಾಡ್ಬೋದು, ಅಲ್ವಾ ನ್ಯೂಸ್ ಪೇಪರ್ನಲ್ಲಿ ಮಾರ್ಕ್ ಮಾಡ್ಬೋದು. ಈಗ ಪೇಪರ್ನ ಅರ್ಧ ಫೋಲ್ಡ್ ಮಾಡಿ. ನಾನು ಈ ಟ್ರಯಾಂಗಲ್ ಸ್ಕೇಲ್ ಇಟ್ಟು ಮಾರ್ಕ್ ಮಾಡ್ತಿದ್ದೀನಿ. ನೀವು ಮೆಷರಿಂಗ್ ಟೇಪ್ನಲ್ಲಿ ಮಾರ್ಕ್ ಮಾಡಿ. ಮೆಷರಿಂಗ್ ಟೇಪ್ದಿಂದ ಹೇಗೆ ಮಾರ್ಕ್ ಮಾಡಬೇಕು ಅಂತ ನಾನು ನಿನಗೂ ಕಲಿಸ್ತೀನಿ. ಈಗ ಫುಲ್ ಶೋಲ್ಡರ್ 14 ಇಂಚ್, ಅದರದ್ದು ಅರ್ಧ ತೊಗೊಂಡು, ಅರ್ಧ ತೊಗೊಂಡ್ರೆ 7 ಇಂಚ್ ಬರ್ತಾ ಇದೆ. ಸೊ ಇಲ್ಲಿ 7 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತು ಹಾಗೆ ಇಲ್ಲಿ 2.5 ಇಂಚ್ ಮಾರ್ಕ್ ಮಾಡಿ. ಇಲ್ಲಿ 1 ಇಂಚ್ ಶೋಲ್ಡರ್ ಡೌನ್ ಮಾಡೋಣ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಆರ್ಮ್ ರೌಂಡ್ ಮಾರ್ಕ್ ಮಾಡೋಣ. ಇದು ಆರ್ಮ್ ರೌಂಡ್ ಫಾರ್ಮುಲಾ. ಈಗ ಚೆಸ್ಟ್ ನಮ್ಮದು 44 ಇಂಚ್. 44 ಇಂಚ್ ಈ ಸೆಕೆಂಡ್ ಲೈನಲ್ಲಿ ಬರ್ತಾ ಇದೆ. ಅದರದ್ದು ಫಾರ್ಮುಲಾ ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ ಹಾಫ್ ಇಂಚ್. 44 ಚೆಸ್ಟ್ ಡಿವೈಡೆಡ್ ಬೈ 6 ನಮಗೂ 7.3 ಸಿಗ್ತಾ ಇದೆ. ಅದರಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡೋಣ. ನಮಗೆ 7.8 ಇಂಚ್ ಸಿಗ್ತಾ ಇದೆ. ನೀವು ನಿಮ್ಮದು ಚೆಸ್ಟ್ ಪ್ರಕಾರ ಫಾರ್ಮುಲಾ ಅಪ್ಲೈ ಮಾಡಿ. ಈಗ ನಾ ಇಲ್ಲಿ 7.8 ಇಂಚಲ್ಲಿ ಮಾರ್ಕ್ ಮಾಡೋಣ. ಇಲ್ಲಿ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಫ್ರಂಟ್ ಫುಲ್ ಲೆಂತ್ 18 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ 19 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಚೆಸ್ಟ್ ಮಾರ್ಕ್ ಮಾಡೋಣ. ಚೆಸ್ಟ್ ಡಿವೈಡೆಡ್ ಬೈ 4, 44 ಇಂಚ್ ಡಿವೈಡೆಡ್ ಬೈ 4 11 ಇಂಚ್ ಸಿಗ್ತಾ ಇದೆ. ಇಲ್ಲಿ 11 ಇಂಚಲ್ಲಿ ಮಾರ್ಕ್ ಮಾಡಿ ಪ್ಲಸ್ 1.5 ಇಂಚಲ್ಲಿ ಮಾರ್ಕ್ ಮಾಡಿ. ವೇಸ್ಟ್ ಮಾರ್ಕ್ ಮಾಡೋಣ. 36 ವೇಸ್ಟ್ ಡಿವೈಡೆಡ್ ಬೈ 4 ನಮಗೂ 9 ಇಂಚ್ ಸಿಗ್ತಾ ಇದೆ. ಇಲ್ಲಿ 9 ಇಂಚಲ್ಲಿ ಮಾರ್ಕ್ ಮಾಡಿ ಪ್ಲಸ್ 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಚಾರ್ಟನ್ನ ತುಂಬ ಕೇರ್ಫುಲ್ಲಾಗಿ ನೋಡಿ. ನಮ್ಮದು ರೆಡಿ ಶೋಲ್ಡರ್ 3 ಇಂಚ್, ಬ್ಯಾಕ್ ನೆಕ್ ಡಿಪ್ 8.5 ಇಂಚ್. ಇದು ಈ ಬಾಕ್ಸ್ನಲ್ಲಿ ಬರುತ್ತೆ. ನೆಕ್ ಶೇಪ್ ರೌಂಡ್ ನೆಕ್. ಅದಕ್ಕೆ ನಾನು ಫುಲ್ ಶೋಲ್ಡರ್ದಿಂದ 2.25 ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ.
ಎಲ್ಲ ನೆಕ್ ಶೇಪಿಗೆ ಡಿಫ್ರೆಂಟ್ ಮೆಷರ್ಮೆಂಟ್ ಇದೆ. ನಿಮಗೂ ಬೇಕಾದರೆ ಕಾಮೆಂಟ್ನಲ್ಲಿ ಹೇಳಿ, ನಾನು ಶೇರ್ ಮಾಡ್ತೀನಿ. ನಿಮ್ಮ ಬ್ಯಾಕ್ ನೆಕ್ ಡೀಪ್ 9 ಇಂಚ್ ಬರ್ತಾ ಇದ್ದರೆ ನಿಮಗೆ ಈ ಬಾಕ್ಸ್ ತೊಗೋಬೇಕು. ಸೊ ನೀವು 2.75 ಇಂಚ್ ಮೈನಸ್ ಮಾಡಬೇಕು. ಈಗ ನಿಮ್ಮದು ಬ್ಯಾಕ್ ನೆಕ್ ಡೀಪ್ 7 ಇಂಚ್ ಬರ್ತಾ ಇದ್ದರೆ ನೀವು ಈ ಬಾಕ್ಸ್ ತೊಗೋಬೇಕು. 6.5 ಬಂದರೆ ಈ ಬಾಕ್ಸು ತೊಗೋಬೇಕು. ಫುಲ್ ಶೋಲ್ಡರ್ 14 ಇಂಚ್, ಅದರಲ್ಲಿ 2.25 ಇಂಚ್ ಮೈನಸ್ ಮಾಡಬೇಕು. ಇಲ್ಲಿ ನಾನು 2.5 ಇಂಚ್ ಮೈನಸ್ ಮಾಡಿದ್ದೀನಿ, ಅದು ತಪ್ಪು. ನಿಮಗೆ 2.25 ಇಂಚ್ ಮೈನಸ್ ಮಾಡಿ ಅಂದ್ರೆ ಅರ್ಧ ನೀವು ಇಲ್ಲಿ ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಅದೇ ಮೆಷರ್ಮೆಂಟ್ ಇಲ್ಲಿ ಮಾರ್ಕ್ ಮಾಡಿ, ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಇಲ್ಲಿ ಮಿಡಲ್ ಪಾಯಿಂಟ್ನಲ್ಲಿ ಮಾರ್ಕ್ ಮಾಡಿ. ಈಗ ಟೇಪ್ ಇಟ್ಟು ಅದನ್ನು ಫೋಲ್ಡ್ ಮಾಡಿ ಮಿಡಲ್ ಪಾಯಿಂಟ್ನಲ್ಲಿ ಮಾರ್ಕ್ ಮಾಡ್ಬೋದು. ಈಗ 1.25 ಇಂಚಲ್ಲಿ ಮಾರ್ಕ್ ಮಾಡಿ, ಕರ್ವ್ ಲೈನ್ ಡ್ರಾ ಮಾಡಿ. ನೀವು ಈ ಫ್ರೆಂಚ್ ಕರ್ವ್ನ ಕೂಡ ಯೂಸ್ ಮಾಡ್ಬೋದು. ಈ ಪಾಯಿಂಟ್ದಿಂದ ಬ್ಯಾಕ್ ನೆಕ್ ಡೀಪ್ ಮಾರ್ಕ್ ಮಾಡೋಣ. 8.5 ಇಂಚಲ್ಲಿ ಬರ್ತಾ ಇದೆ, ಅದು ನಮ್ಮದು ಆರ್ಮ್ ರೌಂಡ್ದಿಂದ ತೆಳಗೆ ಬರ್ತಾ ಇದೆ. ಅದಕ್ಕೆ ನಾವಿಲ್ಲಿ 1/2 ಇಂಚ್ ಮಾರ್ಕ್ ಮಾಡಿ ಲೈನ್ ಡ್ರಾ ಮಾಡೋಣ. ಹೀಗೆ ಈ ಪಾರ್ಟ್ ಎಲಿಮಿನೇಟ್ ಆಗಿದೆ, ನಮಗೂ ಇದು ಬ್ಯಾಡ್ ಆಗಿದ್ದ ಪಾರ್ಟು. ಇಲ್ಲಿ ರೆಡಿ ಶೋಲ್ಡರ್ ಮಾರ್ಕ್ ಮಾಡೋಣ. ರೆಡಿ ಶೋಲ್ಡರ್ 3 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ 4 ಇಂಚಲ್ಲಿ ಮಾರ್ಕ್ ಮಾಡಿ. ಈ ಬ್ಯಾಕ್ ಪಾರ್ಟ್ನ ಸೈಡಲ್ಲಿ ಇಟ್ಟು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡೋಣ. ಈಗ ಅದೇ ಸ್ಟೆಪ್ ಫಾಲೋ ಮಾಡಿ ಫುಲ್ ಶೋಲ್ಡರ್ದಿಂದ ಹಾಫ್ ಮಾರ್ಕ್ ಮಾಡಿ. ಈಗ ಇಲ್ಲಿ 7 ಇಂಚಲ್ಲಿ ಮಾರ್ಕ್ ಮಾಡಿ. ಹಾಗೆ ಇಲ್ಲಿ 2.5 ಇಂಚಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 1 ಇಂಚಲ್ಲಿ ಶೋಲ್ಡರ್ ಡೌನ್ ಮಾಡೋಣ. 1 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಇಲ್ಲಿ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಆರ್ಮ್ ರೌಂಡ್ ಮಾರ್ಕ್ ಮಾಡೋಣ. 7.8 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಚೆಸ್ಟ್ ಮಾರ್ಕ್ ಮಾಡೋಣ. 44 ಚೆಸ್ಟಲ್ಲಿ 1.5 ಇಂಚ್ ಲೂಸಿಂಗ್ ಆ್ಯಡ್ ಮಾಡಿ. 45.5 ಇಂಚ್ ಬರ್ತಾ ಇದೆ, ಅದರಲ್ಲಿ 4 ಡಿವೈಡ್ ಮಾಡಿ 11.3 ಇಂಚ್ ಬರ್ತಾ ಇದೆ. ಇಲ್ಲಿ 11.3 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತೆ ಈ ಚಾರ್ಟ್ನ ಕೇರ್ಫುಲ್ಲಾಗಿ ನೋಡಿ. ರೆಡಿ ಶೋಲ್ಡರ್ 3 ಇಂಚ್, ಫ್ರಂಟ್ ನೆಕ್ ಡೀಪ್ 7.5 ಇಂಚ್, ಅದು ಈ ಲೈನ್ನಲ್ಲಿ ಬರ್ತಾ ಇದೆ. ಅದಕ್ಕೆ ನಾನು ಶೋಲ್ಡರ್ನಲ್ಲಿ 2.25 ಇಂಚ್ ಮೈನಸ್ ಮಾಡ್ತೀನಿ. ಫುಲ್ ಶೋಲ್ಡರ್ದಿಂದ 2.25 ಇಂಚ್ ಮೈನಸ್ ಮಾಡಿ. ಇಲ್ಲಿ ನಾನು 2.5 ಇಂಚ್ ಮೈನಸ್ ಮಾಡಿದ್ದೀನಿ, ಅದು ತಪ್ಪು. ನೀವು 2.25 ಇಂಚ್ ಮೈನಸ್ ಮಾಡಿ ಅದರಲ್ಲಿ ಹಾಫ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿ ಒಂದು ಲೈನ್ ಡ್ರಾ ಮಾಡಿ. ಈಗ ಈ ಮಿಡಲ್ ಪಾಯಿಂಟಲ್ಲಿ 0.25 ಇಂಚ್ ಮಾರ್ಕ್ ಮಾಡಿ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಕರ್ವ್ ಲೈನ್ ಡ್ರಾ ಮಾಡಿ. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಮಿಡಲ್ ಪಾಯಿಂಟ್ ತಗೊಂಡು ಮಾರ್ಕ್ ಮಾಡಿ. ಮೆಷರಿಂಗ್ ಟೇಪ್ನ ಹೀಗೆ ಇಟ್ಟು ಹಾಫ್ನಲ್ಲಿ ಫೋಲ್ಡ್ ಮಾಡಿ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಈಗ ಈ ಪಾಯಿಂಟ್ದಿಂದ ಫ್ರಂಟ್ ನೆಕ್ ಡೀಪ್ ಮಾರ್ಕ್ ಮಾಡಿ ಮತ್ತು ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟ್ 12 ಬರ್ತಾ ಇದೆ, ಅದರಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡಿ 12.5 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಫುಲ್ ಲೆಂತ್ 18 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ 19 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ರೆಡಿ ಶೋಲ್ಡರ್ 3 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ 4 ಇಂಚಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಈ ಪಾರ್ಟ್ ಎಲಿಮಿನೇಟ್ ಆಗಿದೆ. ಈ ಗ್ಯಾಪನ್ನು ಮೆಷರ್ ಮಾಡಿ ಎಷ್ಟು ಮೆಷರ್ಮೆಂಟ್ ಬರ್ತಾ ಇದೆ ಇಲ್ಲಿ ಮಾರ್ಕ್ ಮಾಡಿ, ಅದರಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡಿ ಮಾರ್ಕ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಇಲ್ಲಿ ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್ ಮಾರ್ಕ್ ಮಾಡೋಣ. ಅದು 9 ಇಂಚಲ್ಲಿ ಬರ್ತಾ ಇದೆ, ಅದರದ್ದು ಅರ್ಧ ತಗೊಂಡು ನಾವು 4.5 ಇಂಚಲ್ಲಿ ಮಾರ್ಕ್ ಮಾಡೋಣ.
ಆ 4.5 ಇಂಚಲ್ಲಿ ಹಾಫ್ ಇಂಚ್ ಮೈನಸ್ ಮಾಡಿ ಇಲ್ಲಿಯೂ 4 ಇಂಚಲ್ಲಿ ಮಾರ್ಕ್ ಮಾಡಿ. ಇದು ಎಷ್ಟು ಡಾಟ್ ಕೊಡಬೇಕಂತ ಚಾರ್ಟ್. ಚೆಸ್ಟ್ 44 ಸೆಕೆಂಡ್ ಲೈನಲ್ಲಿ ಬರ್ತಾ ಇದೆ, ಅದಕ್ಕೆ ನಾನು ಇಲ್ಲಿ 3 ಇಂಚಲ್ಲಿ ಮಾರ್ಕ್ ಮಾಡ್ತಿದ್ದೀನಿ. ನಿಮ್ಮದು ಚೆಸ್ಟ್ ಯಾವ ಲೈನಲ್ಲಿ ಬರ್ತಾ ಇದೆ ನೋಡಿ ಮತ್ತು ಆ ಡಾಟ್ ಮಾರ್ಕ್ ಮಾಡಿ. ಈಗ ನಾನು ಈ ಪಾಯಿಂಟ್ದಿಂದ 3 ಇಂಚಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ವೇಸ್ಟ್ ನಮ್ಮದು 36 ಇಂಚ್, ಅದರಲ್ಲಿ 4 ಡಿವೈಡ್ ಮಾಡೋಣ, ನಮಗೂ 9 ಇಂಚ್ ಸಿಗ್ತಾ ಇದೆ. ಅದರಲ್ಲಿ ಡಾಟ್ 3 ಇಂಚ್ ಆ್ಯಡ್ ಮಾಡೋಣ, 12 ಇಂಚ್ ಸಿಗ್ತಾ ಇದೆ. 12 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಲೈನ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಈ ಪಾಯಿಂಟಿಂದ ಈ ಪಾಯಿಂಟ್ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಅಗೇನ್ ಈ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 0.5 ಇಂಚಲ್ಲಿ ಮಾರ್ಕ್ ಮಾಡಿ, ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಈ ಡಾಟ್ಸ್ನ ಜಾಯಿನ್ ಮಾಡಿ ಲೈನ್ ಡ್ರಾ ಮಾಡಿ. ಈ ಗ್ಯಾಪ್ ಜಸ್ಟ್ 1 ಲೈನ್ ಗ್ಯಾಪ್ ಬರಬೇಕು. ಈ ಪಾಯಿಂಟು ಈ ಪಾಯಿಂಟ್ ಮೆಜರ್ ಮಾಡಿ ನಮಗೂ 6.5 ಇಂಚ್ ಬರ್ತಾ ಇದೆ. ಆ 6.5 ಇಂಚ್ ಈ ಲೈನ್ನಲ್ಲಿ ಮಾರ್ಕ್ ಮಾಡಿ. ಈಗ ಈ ಗ್ಯಾಪ್ ಎಷ್ಟು ಬರ್ತಾ ಇದೆ ನೋಡಿ, ಅದೇ ಮೆಜರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಅದೇ ಮೆಜರ್ಮೆಂಟ್ ಇಲ್ಲಿ ಮಾರ್ಕ್ ಮಾಡಿ. ಈಗ ಈ ಮೆಜರ್ಮೆಂಟ್ದ ಡಬಲ್ ಆಗಿ ಇಲ್ಲಿ ಮಾರ್ಕ್ ಮಾಡಿ. ಫಾರ್ ಎಕ್ಸಾಂಪಲ್ 0.5 ಇಂಚ್ ಬರ್ತಾ ಇದ್ದರೆ ಅದರದ್ದು ಡಬಲ್ 1 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಇಲ್ಲಿ 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಆ 1.5 ಇಂಚ್ ಅರ್ಧ ಇಲ್ಲಿ ಮಾರ್ಕ್ ಮಾಡಿ. 0.75 ಇಂಚಲ್ಲಿ ಮಾರ್ಕ್ ಮಾಡಿ. ಈ ಪಾಯಿಂಟಿಂದ ಈ ಪಾಯಿಂಟ್ಗೂ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಇಲ್ಲಿಂದ ಒಂದು ಅರ್ಧ ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಈ ಪಾಯಿಂಟ್ದಿಂದ 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಈ ಲೈನ್ ಮೆಜರ್ ಮಾಡಿ ಎಷ್ಟು ಬರ್ತಾ ಇದೆ, 6.5 ಇಂಚ್. ಅದೇ 6.5 ಇಂಚ್ ನಾವು ಈ ಲೈನ್ನಲ್ಲಿ ಮಾರ್ಕ್ ಮಾಡೋಣ. ಈಗ ಈ ಪಾಯಿಂಟಿಂದ ಈ ಪಾಯಿಂಟಿಗೂ ನಾವು ಲೈನ್ ಡ್ರಾ ಮಾಡೋಣ. ಅದಕ್ಕೊಂದು ಸ್ಕೇಲ್ ತಗೋಣ. ಈ ಸ್ಕೇಲ್ ಇದೆ ಎಂಡು ಈ ಲೈನಿಗೆ ಸ್ಟ್ರೈಟಾಗಿ ಇರಬೇಕು. ಈಗ ಈ ಲೈನ್ ಕ್ರಾಸ್ ಆಗಿ ಹೋದರೆ ಅದು ಹೋಗ್ಬೋದು, ನಡಿತೈತಿ. ಈ ಪಾಯಿಂಟಲ್ಲಿ ಸ್ಕೇಲ್ ಇಟ್ಟು ಈ ಗ್ಯಾಪ್ ಈಕ್ವಲ್ ಆಗಿ ಇರಬೇಕು, ಸೇಮ್ ಆಗಿ ಇರಬೇಕು ಮತ್ತು ಇಲ್ಲಿ ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈಗ ಕರ್ವ್ ಲೈನ್ ಡ್ರಾ ಮಾಡೋಣ. ಈ ಪಾರ್ಟ್ ಎಲಿಮಿನೇಟ್ ಮಾಡಿಬಿಡೋಣ, ಇದು ನಮಗೂ ಬೇಡಾಗಿದ್ದ ಪಾರ್ಟು. ಇಲ್ಲಿ ನಾವು ಎರಡು ಸೈಡ್ ಅರ್ಧ ಅರ್ಧ ಇಂಚಲ್ಲಿ ಮಾರ್ಕ್ ಮಾಡೋಣ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈಗ ಈ ಪಾಯಿಂಟ್ದಿಂದ ಶೋಲ್ಡರ್ ಟು ಲೋವರ್ ಚೆಸ್ಟ್ ಮಾರ್ಕ್ ಮಾಡೋಣ. ಲೋವರ್ ಚೆಸ್ಟ್ 15 ಇಂಚ್ ಬರ್ತಾ ಇದೆ, ಅದರಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡಿ 15.5 ಇಂಚಲ್ಲಿ ಮಾರ್ಕ್ ಮಾಡಿ. ಈ ಗ್ಯಾಪ್ ಮೆಷರ್ ಮಾಡಿ ಎಷ್ಟು ಮೆಷರ್ಮೆಂಟ್ ಬರ್ತಾ ಇದೆ ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಇಲ್ಲಿ ಮಾರ್ಕ್ ಮಾಡೋಣ.
ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ. ಲೈನ್ ಡ್ರಾ ಮಾಡಿ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೆಷರ್ ಮಾಡಿ. ಎಷ್ಟು ಮೆಷರ್ಮೆಂಟ್ ಬರ್ತಾ ಇದೆ ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಮತ್ತು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೆಷರ್ ಮಾಡಿ. ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಈ 2 ಪಾಯಿಂಟ್ಗೆ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈಗ ಇದನ್ನು ಕಟ್ ಮಾಡಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಕಟ್ ಮಾಡಿ. ಈ ಬ್ಯಾಡಾಗಿದ್ದ ಪಾರ್ಟನ್ನ ನಾವು ಫೋಲ್ಡ್ ಮಾಡೋಣ. ಮತ್ತೆ ಈ ಪಾರ್ಟನ್ನ ಫೋಲ್ಡ್ ಮಾಡೋಣ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೆಷರ್ ಮಾಡಿ. ಎಷ್ಟು ಮೆಷರ್ಮೆಂಟ್ ಬರ್ತಾ ಇದೆ ಅದೇ ಮೆಷರ್ಮೆಂಟ್ನ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಈ ಡಾಟ್ನೆಲ್ಲ ಸೇರಿಸಿ ನಾವು ಶೇಪ್ ಕೊಡೋಣ. ಈಗ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಇಲ್ಲಿಯೂ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಕಟ್ ಮಾಡಿ. ಈಗ 1 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತು 0.5 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಇದನ್ನು ಫೋಲ್ಡ್ ಮಾಡಿ. ಝೀರೋ ಪಾಯಿಂಟ್ 5 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಇದನ್ನು ಫೋಲ್ಡ್ ಮಾಡಿ.
ಈಗ ಬ್ಯಾಕ್ ಪಾರ್ಟ್ನ ತಗೋಣ. ಇಲ್ಲಿ 1 ಲೈನಲ್ಲಿ ಮಾರ್ಕ್ ಮಾಡಿ. ಈಗ ಈ ಫ್ರಂಟ್ ಪಾರ್ಟನ್ನ ಹೀಗೆ ಮ್ಯಾಗ್ ಇಡಿಸೋಣ. ಆ ಲೈನಲ್ಲಿ ಕರೆಕ್ಟಾಗಿ ಇರಬೇಕು ಮತ್ತು ಆ ಬೆಲ್ಟನ್ನ ತಗೋಣ ಮತ್ತು ಅದನ್ನು ಪ್ರಾಪರಾಗಿ ಪ್ಲೇಸ್ ಮಾಡೋಣ. ಕರೆಕ್ಟಾಗಿ ಆ ಲೈನ್ದಾಗ ಬರಬೇಕು. ಸೊ ಹಾಗಿಟ್ಕೋರಿ. ಈಗ ಲೈನ್ ಡ್ರಾ ಮಾಡಿ. ಈಗ ಗ್ಯಾಪನ್ನ ಮೆಷರ್ ಮಾಡಿ ಎಷ್ಟು ಮೆಷರ್ಮೆಂಟ್ ಬರ್ತಾ ಇದೆ ಅದೇ ಮೆಷರ್ಮೆಂಟ್ ನಾವು ಇಲ್ಲಿಯೂ ಮಾರ್ಕ್ ಮಾಡೋಣ ಮತ್ತು ಇಲ್ಲಿಯೂ ಮಾರ್ಕ್ ಮಾಡೋಣ. ಈಗ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಪಾಯಿಂಟದಿಂದ ನಾವು ಬ್ಯಾಕ್ ನೆಕ್ ಡೀಪ್ ಮಾರ್ಕ್ ಮಾಡೋಣ ಮತ್ತು ಲೈನ್ ಡ್ರಾ ಮಾಡೋಣ. ಈ ಗ್ಯಾಪನ್ನು ಮೆಷರ್ ಮಾಡಿ ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಅದರಲ್ಲಿ 1/2 ಇಂಚ್ ಆ್ಯಡ್ ಮಾಡೋಣ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈಗ ಇದನ್ನು ಕಟ್ ಮಾಡಿ. ಬ್ಯಾಕ್ ಪಾರ್ಟ್ ರೆಡಿ. ಈಗ ಒಂದು ಅರ್ಧ ಇಂಚ್ ಗ್ಯಾಪ್ ಇಟ್ಟು ನಾವು ಆರ್ಮ್ ರೌಂಡ್ ಮೆಷರ್ ಮಾಡೋಣ. ಫ್ರಂಟ್ ಪಾರ್ಟ್ನ ಕೂಡ ಹಾಗೆ ಮೆಷರ್ ಮಾಡಿ. ಶೋಲ್ಡರ್ನಲ್ಲಿ ನಾವು ಅರ್ಧ ಇಂಚು ಮೈನಸ್ ಮಾಡೋಣ. ಅದಕ್ಕೆ ಇಲ್ಲಿ ನಾವು ಅರ್ಧ ಇಂಚ್ ಮೈನಸ್ ಮಾಡೋಣ. ನಮ್ಮದು ಸ್ಲೀವ್ ಲೆಂತ್ 8 ಇಂಚಲ್ಲಿ ಬರ್ತಾ ಇದೆ. ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ ಮತ್ತು 9 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಇದು ಸ್ಲೀವ್ ಡೌನ್ ಚಾರ್ಟ್. ನಮ್ಮದು 44 ಇಂಚ್ ಸೆಕೆಂಡ್ ಲೈನಲ್ಲಿ ಬರ್ತಾ ಇದೆ. ನಾನು 3.5 ಇಂಚಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮದು ಚೆಸ್ಟ್ ಎದರಲ್ಲಿ ಬರ್ತಾ ಇದೆ ನೋಡಿ ಮತ್ತು ಆ ಮೆಜರ್ಮೆಂಟ್ನಲ್ಲಿ ಮಾರ್ಕ್ ಮಾಡಿ. ಈಗ ನಾನು ಇಲ್ಲಿಂದ 3.5 ಇಂಚಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಇದರಲ್ಲಿ 1 ಇಂಚ್ ಮೈನಸ್ ಮಾಡಿ ಮತ್ತು 12.1 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಇಲ್ಲಿ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಈಗ ಬ್ಯಾಕ್ ಸ್ಲೀವ್ಗೆ ನಾವು ಶೇಪ್ ಕೊಡೋಣ.
ಇಲ್ಲಿ ಫ್ರೆಂಚ್ ಕರ್ವ್ನ ಕೂಡ ಯೂಸ್ ಮಾಡ್ಬೋದು. 0.5 ಇಂಚಲ್ಲಿ ಮಾರ್ಕ್ ಮಾಡಿ ಈಗ ಫ್ರಂಟ್ ಸ್ಲೀವ್ಗೆ ಶೇಪ್ ಕೊಡೋಣ. ಈಗ ಅರ್ಧ ಇಂಚ್ ಗ್ಯಾಪ್ ಇಟ್ಟು ಬ್ಯಾಕ್ ಸ್ಲೀವ್ ಮೆಷರ್ ಮಾಡೋಣ. ಎಲ್ಲಿ 13.1 ಇಂಚ್ ಬರ್ತಾ ಇದೆ ಅಲ್ವಾ ಅಲ್ಲಿ ಮಾರ್ಕ್ ಮಾಡಿ. ಈಗ ಫ್ರಂಟ್ ಸ್ಲೀವ್ಗೆ ಕೂಡ ಅದೇ ಮಾಡಿ. ಈಗ ನಿಮ್ಮದು ಬ್ಯಾಕ್ ಆ್ಯಂಡ್ ಫ್ರಂಟ್ ಪಾರ್ಟದ ಮಾರ್ಕಿಂಗ್ ಮುಂದೆ ಹಿಂದೆ ಬಂದರೆ ಅದರದ್ದು ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ನಮ್ಮದು ಬೈಸೆಪ್ಸ್ ರೌಂಡ್ 11.5 ಇಂಚಲ್ಲಿ ಬರ್ತಾ ಇದೆ. ಅದರದ್ದು ಅರ್ಧ ತಗೊಂಡು ನಾವು ಮಾರ್ಕ್ ಮಾಡೋಣ. ಈಗ 1.5 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಲೈನ್ ಡ್ರಾ ಮಾಡಿ. ಕಟ್ ಮಾಡಿ. ಈಗ ಈ ಬೆಲ್ಟನ್ನ ಪ್ರಾಪರಾಗಿ ಇಳಿಸಿ ಮತ್ತು ಈ ಬೆಲ್ಟನ್ನು ಅದ್ರ ಮ್ಯಾಗ್ ಇಡಿಸಿ. ಅರ್ಧ ಇಂಚ್ ಒಳಗೆ ಹೋದರೆ ಭೀ ನಡಿತೈತಿ, ಖರೆ ಪ್ರಾಪರಾಗಿ ಇಡಿಸಿ ಮತ್ತು ಲೈನ್ ಡ್ರಾ ಮಾಡಿ. ವೇಸ್ಟ್ ನಮ್ಮದು 36 ಇಂಚ್, ಅದರಲ್ಲಿ ನಾವು 4 ಡಿವೈಡ್ ಮಾಡೋಣ, ನಮಗೂ 9 ಇಂಚ್ ಸಿಗತ್ತೆ. 9 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಫ್ರಂಟ್ ಪಾರ್ಟ್ ಹೀಗೆ ಇಟ್ಟು ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಕಟ್ ಮಾಡಿ. ಫ್ರಂಟ್ ಪಾರ್ಟ್ ರೆಡಿ. ನಾನು ಇದನ್ನು ನ್ಯೂಸ್ ಪೇಪರಲ್ಲಿ ಕಟ್ಟಿಂಗ್ ಮಾಡಿದ್ದೀನಿ. ಈಗ ಈ ನ್ಯೂಸ್ ಪೇಪರ್ನ ಲೈನಿಂಗ್ ಮೇಲೆ ಇಟ್ಟು ಕಟ್ಟಿಂಗ್ ಮಾಡೋಣ. ಅಸ್ತರ್ನ ನೀವು ಪ್ರಾಪರಾಗಿ ಅಯನ್ ಮಾಡಬೇಕು. ಅಯನ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾನು ಫ್ರಂಟ್ ಪಾರ್ಟಿಗೆ ಅರ್ಧ ಇಂಚಲ್ಲಿ ಮಾರ್ಕ್ ಮಾಡಿದ್ದೀನಿ, ಬ್ಯಾಕ್ ಪಾರ್ಟಿಗೆ ಮಾರ್ಕ್ ಮಾಡಿಲ್ಲ. ಕೇರ್ಫುಲ್ಲಾಗಿ ನೋಡಿ ಮತ್ತು ಮಾರ್ಕ್ ಮಾಡಿ. ಈಗ ಇದನ್ನು ನಾವು ಕಟ್ ಮಾಡ್ಕೋಣ. ಕಟ್ ಮಾಡಿ ಈ ಅಸ್ತರ್ನು ನಾವು ಮೇನ್ ಫ್ಯಾಬ್ರಿಕ್ನಲ್ಲಿ ಇಡಿಸೋಣ.
ಮೇನ್ ಫ್ಯಾಬ್ರಿಕ್ದ ರೈಟ್ ಸೈಡ್ ಮೇಲೆ ನಾನು ಲೈನಿಂಗ್ ಇಟ್ಟಿದ್ದೀನಿ. ಬ್ಯಾಕ್ ಪಾರ್ಟ್ದ ನೆಕ್ ನಾವು ಸ್ಟಿಚ್ ಮಾಡೋಣ. ಈಗ ಇಲ್ಲಿ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಿದ ಮೇಲೆ ಇಲ್ಲಿ ನಾವು ಕಟ್ ಮಾಡ್ಕೋಣ. ಈಗ ಸ್ಮಾಲ್ ಕಟ್ ಮಾಡಿ. ಅಸ್ತರ್ನ ಹೀಗೆ ಫೋಲ್ಡ್ ಮಾಡಿ ಅದ್ರ ಮ್ಯಾಗೆ ಸ್ಟಿಚ್ ಮಾಡಿ. ಈಗ ಅಸ್ತರ್ನ ಉಲ್ಟಾ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದ್ದ ಮೇಲೆ ಈಗ ಅಯನ್ ಮಾಡಿ. ಅಯನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ 0.25 ಇಂಚಲ್ಲಿ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಿದ್ದ ಮೇಲೆ ಎಕ್ಸಸ್ ಫ್ಯಾಬ್ರಿಕ್ನ ಕಟ್ ಮಾಡೋಣ. ಬ್ಯಾಕ್ ಪಾರ್ಟ್ ರೆಡಿ. ಇಲ್ಲಿ ಸ್ಟಿಚ್ ಮಾಡಿ. ಈಗ ಅಸ್ತರ್ನ ಫೋಲ್ಡ್ ಮಾಡಿ ಅದ್ರ ಮ್ಯಾಗೆ ಸ್ಟಿಚ್ ಮಾಡಿ. ಈಗ ಅಸ್ತರ್ನ ಉಲ್ಟಾ ಫೋಲ್ಡ್ ಮಾಡಿ ಮತ್ತು ಅಯನ್ ಮಾಡಿ. ಇಲ್ಲಿ 0.25 ಇಂಚಲ್ಲಿ ಸ್ಟಿಚ್ ಮಾಡಿ. ಈಗ ಎಕ್ಸಸ್ ಫ್ಯಾಬ್ರಿಕ್ನ ಕಟ್ ಮಾಡಿ. ನಮ್ದು ಸ್ಲೀವ್ಸ್ ರೆಡಿ. ಇಲ್ಲಿ ಅರ್ಧ ಇಂಚ್ನಲ್ಲಿ ಸ್ಟಿಚ್ ಮಾಡಿ. ಈಗ ಅಸ್ತರ್ನ ಫೋಲ್ಡ್ ಮಾಡಿ ಅದ್ರ ಮ್ಯಾಗೆ ಸ್ಟಿಚ್ ಮಾಡಿ. ಈಗ ಅಸ್ತರ್ನ ಉಲ್ಟಾ ಫೋಲ್ಡ್ ಮಾಡಿ ಅಯನ್ ಮಾಡಿ. ಈಗ ಇಲ್ಲೇ ಸ್ಟಿಚ್ ಮಾಡಿ. ಎಕ್ಸಸ್ ಫ್ಯಾಬ್ರಿಕ್ನ ಕಟ್ ಮಾಡಿ. ಫ್ರಂಟ್ ಪಾರ್ಟ್ ರೆಡಿ. ಇಲ್ಲೇ ಸ್ಟಿಚ್ ಮಾಡಿ.
ಅಸ್ತರ್ನ ಫೋಲ್ಡ್ ಮಾಡಿ ಮತ್ತು ಮ್ಯಾಗೆ ಸ್ಟಿಚ್ ಮಾಡಿ. ಇಲ್ಲಿ ಸ್ಮಾಲ್ ಕಟ್ಸ್ ಮಾಡಿ. ಈಗ ಅಸ್ತರ್ನ ಉಲ್ಟಾ ಫೋಲ್ಡ್ ಮಾಡಿ ಮತ್ತು ಅಯನ್ ಮಾಡಿ. ಎಕ್ಸಸ್ ಫ್ಯಾಬ್ರಿಕ್ ಕಟ್ ಮಾಡಿ. ಬೆಲ್ಟ್ ರೆಡಿ. ಈಗ ಈ ಎರಡು ಫ್ರಂಟ್ ಪಾರ್ಟನ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿ. ಇಲ್ಲಿ ಸ್ಮಾಲ್ ಕಟ್ಸ್ ಮಾಡಿ. ಈಗ ಈ ಡಾಟ್ನ ಸ್ಟಿಚ್ ಮಾಡಿ. ಸ್ಮಾಲ್ ಕಟ್ಸ್ ಮಾಡಿ. ಈಗ ಈ ಫ್ರಂಟ್ ಪಾರ್ಟಿಗೆ ಬೆಲ್ಟನ್ನ ಅಟ್ಯಾಚ್ ಮಾಡೋಣ. ಇಲ್ಲಿ ಸ್ಟಿಚ್ ಮಾಡಿ. ಮತ್ತು ಇಲ್ಲೇ ಸ್ಟಿಚ್ ಮಾಡಿ.
ಈಗ ಈ ಬಟ್ಟೆನ ಹೊರಗೆ ತೆಗಿರಿ. ಫ್ರಂಟ್ ಪಾರ್ಟ್ ರೆಡಿ. ಈಗ ಬ್ಯಾಕ್ ಪಾರ್ಟ್ ತಗೋಣ. ಅದರಲ್ಲಿ ನಾವು ಶೋಲ್ಡರ್ ಟು ಶೋಲ್ಡರ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿ. ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡೋಣ. ಈ ಸ್ಲೀವ್ಸ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ ಮತ್ತು ಈ ಮಿಡಲ್ ಪಾಯಿಂಟ್ಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿ. ಈಗ ಈ ಫ್ರಂಟ್ ಪಾರ್ಟ್ ಮೆಷರ್ ಮಾಡಿ. ನಾನು ಇಲ್ಲಿ 3 ಇಂಚ್ ಇಂಟು 10.5 ಇಂಚಲ್ಲಿ ಒಂದು ಬಟ್ಟೆ ತೊಗೊಂಡಿನಿ. ಮತ್ತು 10.5 ಇಂಚ್ ಇಂಟು 1.5 ಇಂಚಲ್ಲಿ ಮತ್ತೊಂದು ಬಟ್ಟೆ ತೊಗೊಂಡೇನೆ. ಈ
ಈಗ ಈ ಬಟ್ಟೆ ಪೀಸನ್ನು ಫ್ರಂಟ್ ಪಾರ್ಟಲ್ಲಿ ಇಟ್ಟು ಸ್ಟಿಚ್ ಮಾಡಿ. ಈಗ ಇದನ್ನು ಫೋಲ್ಡ್ ಮಾಡಿ ಮತ್ತು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಈಗ ಫೋಲ್ಡ್ ಮಾಡಿ ಮತ್ತು ಡಬಲ್ ಫೋಲ್ಡ್ ಮಾಡಿ ಮತ್ತು ಸ್ಟಿಚ್ ಮಾಡಿ. ಇಲ್ಲಿ ನಾವು ಬಟನ್ ಹೋಲ್ಸ್ನ ಸ್ಟಿಚ್ ಮಾಡೋಣ. ಇಲ್ಲಿ ನಾವು ಬಟನ್ಸ್ನ ಸ್ಟಿಚ್ ಮಾಡೋಣ. ನಾನು 2 ಇಂಚ್ದ ಒಂದು ಅಸ್ತರ್ ತಗೊಂಡಿನಿ. ಅದನ್ನು ಈಗ ಫೋಲ್ಡ್ ಮಾಡಿ ಈ ಬ್ಯಾಕ್ ಪಾರ್ಟದ ತಳಗೆ ಇಟ್ಟು ನಾವು ಇದನ್ನು ಸ್ಟಿಚ್ ಮಾಡೋಣ. ಈಗ ಅಸ್ತರ್ನ ಫೋಲ್ಡ್ ಮಾಡಿ ಮತ್ತು ಮ್ಯಾಗೆ ಸ್ಟಿಚ್ ಮಾಡಿ. ಸೈಡ್ ಹೇಗೆ ಸ್ಟಿಚ್ ಮಾಡಬೇಕಂತ ನೋಡಿ. ಈಗೊಂದು ಬ್ಯೂಟಿಫುಲ್ ಕಟೋರಿ ಬ್ಲೌಸ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ತುಂಬ ಕಷ್ಟ ಅನಿಸಿದರೆ ಮತ್ತೆ ಒಂದು 2-3 ಟೈಮ್ಸ್ ನೋಡಿ, ನಿಮಗೆ ಈಸಿಯಾಗೆ ಬರುತ್ತೆ. ಕಷ್ಟ ಏನೂ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ಇಲ್ಲಿ ನಾನು ಬಟನ್ ಹೋಲ್ಸ್ ಸ್ಟಿಚ್ ಮಾಡಿದ್ದೀನಿ ಮತ್ತು ಇಲ್ಲಿ ಬಟನ್ಸ್ನ ಸ್ಟಿಚ್ ಮಾಡಿದ್ದೀನಿ. ಇದು ನಮ್ಮದು ಬ್ಯಾಕ್ ಪಾರ್ಟ್. ನಾನು ಬ್ಯಾಕ್ ಪಾರ್ಟ್ ಹಿಂದೆ ಇಲ್ಲಿ ಹ್ಯಾಂಡ್ ಸ್ಟಿಚ್ ಮಾಡಿದ್ದೀನಿ, ಇಲ್ಲೇ ಹೆಮ್ಮಿಂಗ್ ಮಾಡಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನಿಮ್ಮದು ಎಕ್ಸ್ಪೀರಿಯನ್ಸ್ ನನಗೂ ಕಾಮೆಂಟ್ಸ್ನಲ್ಲಿ ಹೇಳಿ. ನನ್ನ ವಿಡಿಯೋ ಲಾಸ್ಟ್ ಮಟ್ಟ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್.